ಟಿವಿ9ನ ಎಲ್ಲ ವೀಕ್ಷಕರಿಗೆ 77ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಶುಭಾಶಯಗಳು. ಹಾಗಾದ್ರೆ ಇವತ್ತು ಕೆಂಪುಕೋಟೆಯಲ್ಲಿ ಹಾಗೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಇರುತ್ತೆ ರಾಜ್ಯದಲ್ಲಿ ಇದೆಲ್ಲದರ ಬಗ್ಗೆ ಕೂಡ ನೇರ ಪ್ರಸಾರದಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಈಗ ಕ್ಷಣಗಣನೆ ಶುರುವಾಗಿದೆ. ಎಲ್ಲರೂ ಕೂಡ ಕಾಯ್ತಿರುವಂತಹ ಕ್ಷಣ ಅದು. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನ ಕಾರ್ಯಕ್ರಮ, ಎಲ್ಲರ ಚಿತ್ತ ರಾಷ್ಟ್ರ ರಾಜಧಾನಿಯತ್ತ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಏನೇನು ಕೆಲವೇ ಹೊತ್ತಿನಲ್ಲಿ ಧ್ವಜಾರೋಹಣ ಮಾಡಲಿದ್ದಾರೆ. ಬೆಳಗ್ಗೆ 7:30ಕ್ಕೆ ಧ್ವಜಾರೋಹಣ ಮಾಡಲಿರುವಂತಹ ಪ್ರಧಾನಿ ಬೆಳಗ್ಗೆ 7:33ಕ್ಕೆ ಪ್ರಧಾನಿ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಕೆಂಪುಕೋಟೆಯಿಂದ ಭಾಷಣ ಮಾಡಲಿರುವಂತಹ ಮೋದಿ ಸತತ 10ನೇ ಬಾರಿಗೆ ಕೆಂಪುಕೋಟೆಯಿಂದ ಭಾಷಣ. ಈ ಬಾರಿಯ ಭಾಷಣದಲ್ಲಿ ಏನೆಲ್ಲ ವಿಶೇಷತೆಗಳಿರುತ್ತೆ, ಹೊಸ ನಿರೀಕ್ಷೆಗಳು, ಇದೆಲ್ಲವನ್ನು ಕೂಡ ನಾವು ಕಾಯ್ತಿದ್ವಿ. ಮಧುವಣಗಿತ್ತಿಯಂತೆ ಈಗಾಗಲೇ ಸಿಂಗಾರಗೊಂಡಿರುವಂತಹ ಕೆಂಪುಕೋಟೆಯ ಸುತ್ತಮುತ್ತ ವ್ಯಾಪಕ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ದೇಶದಾದ್ಯಂತ 77ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಇಡೀ ದೇಶ ತಯಾರಾಗಿ ನಿಂತಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇವತ್ತು ಬೆಳಗ್ಗೆ ಎಲ್ಲರ ಚಿತ್ತ ಇರೋದು ರಾಷ್ಟ್ರ ರಾಜಧಾನಿ ದೆಹಲಿಯತ್ತ. ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ನೀವೀಗ ನೋಡ್ಬೋದು, ಅನುರಾಗ್ ಠಾಕೂರ್ ಸೇರಿದ ಹಾಗೆ BL ಸಂತೋಷ್ ಅವ್ರನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೇಂದ್ರ ಸಚಿವ ಸಂಪುಟದ ಸದಸ್ಯರು ಹಾಗೆ ಅಲ್ಲಿನ ನಾಯಕರುಗಳು ಎಲ್ಲರೂ ಕೂಡ ಈಗ ಕೆಂಪುಕೋಟೆಯತ್ತ ಆಗಮಿಸುತ್ತಿದ್ದಾರೆ. ಇನ್ನು ರಾಜ್ಯದಲ್ಲೂ ಕೂಡ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಧ್ವಜಾರೋಹಣ ಬೆಂಗಳೂರಿನಲ್ಲಿ ಮಾಣಿಕ್ ಷಾ ಪರೇಡ್ನಲ್ಲಿ ನೆರವೇರಿಸ್ತಾರೆ. ಅದರ ಬಗ್ಗೆ ಕೂಡ ಮಾಹಿತಿಯನ್ನ ನಿಮಗೆ ಅಪ್ ಟು ಡೇಟ್ ನೀಡ್ತಾ ಹೋಗ್ತೀವಿ. ಆರಂಭದಲ್ಲಿ ದೆಹಲಿಯ ಸಂಭ್ರಮ, ದೆಹಲಿಯಲ್ಲಿ ಹೇಗೆ 77ನೇ ಸ್ವಾತಂತ್ರ್ಯೋತ್ಸವ, JP ನಡ್ಡಾ ಅವ್ರನ್ನ ಕೂಡ ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸತತ 10ನೇ ಬಾರಿಗೆ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ನೆರವೇರುತ್ತೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 77ನೇ ಸ್ವಾತಂತ್ರ್ಯ ದಿನಾಚರಣೆ ಇಡೀ ದೇಶದಲ್ಲಿ, ಜೊತೆಗೆ ವಿಶ್ವದಾದ್ಯಂತ ಇರುವಂತಹ ಭಾರತದ ಪ್ರಜೆಗಳೇನಿದ್ದಾರೆ ಎಲ್ಲರೂ ಕೂಡ ಇವತ್ತು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದಾರೆ. ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ ಕೆಂಪುಕೋಟೆಯ ಸುತ್ತ. ಕ್ಯಾಮ್ರಾಗಳನ್ನು ವಿಶೇಷವಾಗಿ ಅಲ್ಲಿ ಯಾವುದೇ ಡ್ರೋನ್ಗಳನ್ನು ಹಾರಿಸೋ ಹಾಗಿಲ್ಲ, ಗಾಳಿಪಟಕ್ಕೆ ಅವಕಾಶ ಇಲ್ಲ. ಜೊತೆಗೆ ಈ ಬಾರಿಯ ವಿಶೇಷತೆ ಅಂದರೆ ಇಲ್ಲಿ ಕರೆಸಲಾಗಿರುವಂತಹ ಅತಿಥಿಗಳು. ಅದರ ಬಗ್ಗೆ ಮುಂದಿನ ಹಂತದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈಗ ಯಾವ ರೀತಿಯಾಗಿ ಕೆಂಪುಕೋಟೆಯ ಸುತ್ತ ಅಲಂಕೃತವಾಗಿದೆ ಅಂತ ನೀವು ಗಮನಿಸಬಹುದು. ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳನ್ನ ಹೊಂದಿರುವಂತಹ ಫ್ಲೆಕ್ಸ್ಗಳು, ಅಲ್ಲಿರುವಂತಹ ಒಂದಷ್ಟು ಡಿಸೈನ್ ನೀವು ಗಮನಿಸಬಹುದು. ಕೆಂಪುಕೋಟೆಯ ಸುತ್ತಮುತ್ತ ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೆಳಗ್ಗೆ 6:56ಕ್ಕೆ ಆಗಮಿಸುವಂತಹ CDS ಸೇನೆಯ 3 ವಿಭಾಗದ ಮುಖ್ಯಸ್ಥರು, ಹೀಗೆ ನಂತರ ರಕ್ಷಣಾ ಇಲಾಖೆಯ ರಾಜ್ಯ ಸಚಿವರ ಆಗಮನ ಆಗುತ್ತೆ. ಇದೆಲ್ಲವೂ ಕೂಡ ಹಂತ ಹಂತವಾಗಿ ಪ್ರತಿ ವರ್ಷದ ಹಾಗೆ. ಜೊತೆಗೆ ವಿಶೇಷತೆ ಅಂತ ನಾವು ಆಗ್ಲೇ ಹೇಳ್ತಾ ಇದ್ವಿ, ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದ್ ಕಡೆ ಬಿಗಿ ಭದ್ರತೆ. ಕೆಂಪುಕೋಟೆಯ ಸುತ್ತಮುತ್ತ ಸೇನೆ ಖಾಕಿಯ ಸರ್ಪಗಾವಲಿದೆ. 10,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಮುಖಚಹರೆ ಗುರುತಿಸುವಂತ 1,000 ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಕೆಂಪುಕೋಟೆಯ ಸುತ್ತ ಆಂಟಿ ಡ್ರೋನ್ ಸಿಸ್ಟಮ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಹಳ ಹೈ ಪ್ರೊಫೈಲ್ ಆದಂತಹ ಸೆಕ್ಯೂರಿಟಿ. ಕೆಂಪುಕೋಟೆಯ ಮುಂಭಾಗದ ಜ್ಞಾನಪಥದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಪ್ರಮುಖ ಕಟ್ಟಡಗಳ ಮೇಲೆ ಏರ್ ಡಿಫೆನ್ಸ್, ಗನ್, ಸ್ನೈಪರ್ಸ್, ಶಾರ್ಪ್ ಶೂಟರ್ಸ್ ಹಾಗೆ ಸ್ವಾಪ್ ಕಮಾಂಡೋ ನಿಯೋಜನೆ ಮಾಡಲಾಗಿದೆ. 153 ಮಂದಿ ಗಾಳಿಪಟ ಹಿಡಿಯುವವರ ನಿಯೋಜನೆ ಕೂಡ ಮಾಡಲಾಗಿದೆ. ಕೆಂಪುಕೋಟೆ ರಾಜ್ಘಾಟ್ ಬಳಿ ನಿಷೇಧಾಜ್ಞೆ. ಕೆಂಪುಕೋಟೆಯಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ವಿಶೇಷವಾಗಿ ಡ್ರೋನ್ಗಳನ್ನ, ಗಾಳಿಪಟ ಇಂಥದ್ದು ಯಾವುದೂ ಕೂಡ ಹಾರಿಸೋ ಹಾಗಿಲ್ಲ. ಜೊತೆಗೆ 1000ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು, ಫೇಸ್ ರೆಕಗ್ನಿಷನ್ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ನಮ್ಮ ಪ್ರತಿನಿಧಿ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್. ಈಗ 77ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಒಂದ್ ಕಡೆ, ಮತ್ತೊಂದು ಕಡೆ ಭಾರತ ಅಂತಂದಾಗ ಇಂಥ ಸಂದರ್ಭಗಳು ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ಹೆಚ್ಚಿನ ಭದ್ರತೆಯ ಒಂದು ಅವಶ್ಯಕತೆ ಇದ್ದೇ ಇದೆ. ಹೇಗೆ ಭದ್ರತೆಯನ್ನು ಒದಗಿಸಲಾಗಿದೆ, ಯಾವ ವಿಶೇಷವಾದಂಥ ಒತ್ತು ನೀಡಲಾಗಿದೆ ಅಂತ ಸೆಕ್ಯೂರಿಟಿ ಆಂಗಲ್ನಲ್ಲಿ ಹರೀಶ್?
ಹೌದು ಅವಿನಾಶ್, ದೇಶಾದ್ಯಂತ 77ನೇ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಗೆ ಬರಲಿದ್ದಾರೆ. ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನು ಮಾಡಲಿದ್ದಾರೆ ಮತ್ತು ಐತಿಹಾಸಿಕ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಸತತ 10ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಲಿದ್ದಾರೆ. ಮತ್ತು ಪ್ರಧಾನಿಯಾಗಿ 2ನೇ ಅವಧಿಗೆ ಇದು ಕೊನೆಯ ಭಾಷಣ ಆಗುತ್ತೆ ಮತ್ತು ಕೊನೆಯ ಧ್ವಜಾರೋಹಣ ಕೂಡ ಆಗುತ್ತೆ. ಹೀಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಈ ವರ್ಷ ಚುನಾವಣಾ ವರ್ಷ ಕೂಡ ಆಗಿರೋದ್ರಿಂದ ಮತ್ತೆ 1800ಕ್ಕೂ ಹೆಚ್ಚು ಅತಿಥಿಗಳು ಕೂಡ ಭಾಗವಹಿಸ್ತಿದ್ದಾರೆ. ಇವತ್ತಿನ ಅತಿಥಿಗಳು ಭಾಗವಹಿಸ್ತಿರೋದು ನೋಡಿದ್ರೆ ದೇಶದ ಎಲ್ಲ ಭಾಗಗಳಿಂದ ಸರ್ಕಾರದ ಯೋಜನೆಯ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. 1800 ಅತಿಥಿಗಳು ಭಾಗಿಯಾಗ್ತಿರ್ತಕ್ಕಂಥದ್ದು ಮತ್ತೆ ಅವರ ಮೇಲೆ ಪುಷ್ಪವೃಷ್ಟಿ ಕೂಡ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಕೆಂಪು ಕೋಟೆ ಸುತ್ತ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರತಿ ವರ್ಷ ಹೇಗಿರುತ್ತೆ ಅದಕ್ಕೆ ಹೆಚ್ಚಿನ ಪಟ್ಟು ಈ ಬಾರಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಫೇಸ್ ರೆಕಗ್ನಿಷನ್ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿದೆ. 1000ಕ್ಕೂ ಹೆಚ್ಚು ಮುಖ ಗುರುತಿಸುವಿಕೆಯ ಕ್ಯಾಮ್ರಾಗಳನ್ನು ಅಳವಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಯಾರಾದರೂ ಕೆಂಪುಕೋಟೆಗೆ ಎಂಟ್ರಿ ಆಗ್ತಾ ಇದ್ದಾರೆ ಅಂತಂದ್ರೆ, ಅಂದ್ರೆ ಸಾರ್ವಜನಿಕರು ಎಂಟ್ರಿ ಆಗ್ತಾ ಇದ್ದಾರೆ ಅಂತಂದ್ರೆ ಅವರ ಪೂರ್ವಪರ ಹಿನ್ನೆಲೆ ಸಂಪೂರ್ಣವಾಗಿ ಎಲ್ಲವೂ ಗೊತ್ತಾಗುತ್ತೆ. ಅವರ ಫೇಸ್ಗೆ ಕ್ಯಾಮ್ರಾ ಹಿಡಿದ್ರೆ ಸಾಕು, ಅವರು ಹಿನ್ನೆಲೆ ಏನು, ಅವರ ಆಧಾರ್ ಕಾರ್ಡ್ನ ಸಂಪೂರ್ಣ ಡೀಟೇಲ್ಸ್ ಬಂದ್ಬಿಡುತ್ತೆ. ಮತ್ತೆ 17,000ಕ್ಕೂ ಹೆಚ್ಚು ಜನರು ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಸ್ವಾತಂತ್ರ್ಯ ದಿನಾಚರಣೆಗೆ ಕೆಂಪುಕೋಟೆಗೆ ಬರಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಮತ್ತೆ ಪ್ರಧಾನಿಯವರ ಭಾಷಣಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಮತ್ತೆ 17,000 ಈ ಪಾಸ್ಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ನೋಡಿದ್ರೆ ಕೆಂಪುಕೋಟೆಯ ಸುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನೇ ಮಾಡಿಕೊಳ್ಳಲಾಗಿದೆ. CCTV ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಅದ್ರ ಜೊತೆಗೆ 10,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇಲ್ಲಿ ದೆಹಲಿ ಪೊಲೀಸರು ಇರ್ತಾರೆ, ITBP ಅವರು ಇರ್ತಾರೆ, ಮತ್ತೆ ಕೇಂದ್ರೀಯ ಪಡೆಗಳ ಎಲ್ಲ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ದೆಹಲಿ ಕೆಂಪುಕೋಟೆ ಅಂತ ಮಾತ್ರ ಅಲ್ಲ, ದೆಹಲಿಯ ಸುತ್ತಮುತ್ತ ಇರತಕ್ಕಂಥ ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ಪ್ರಮುಖ ಸ್ಥಳಗಳಾಗಿರ್ಬೋದು, ಎಲ್ಲ ಕಡೆಯೂ ಕೂಡ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಮುಖ್ಯವಾಗಿ ಗಾಳಿಪಟ ಹಾರಾಟವನ್ನ ನಿಷೇಧ ಮಾಡಲಾಗಿದೆ. ಮತ್ತೆ ಯಾರಾದ್ರೂ ಗಾಳಿಪಟವನ್ನ ಹಾರಿಸ್ತಾರೆ ಅಂತಂದ್ರೆ ಕೆಂಪುಕೋಟೆ ಸುತ್ತಮುತ್ತ ಆಗಿರ್ಬೋದು, ಪ್ರಮುಖ ಸರ್ಕಾರಿ ಕಟ್ಟಡಗಳ ಸುತ್ತಮುತ್ತ ಅಂತಂದ್ರೆ ಅವರನ್ನ ಹಿಡಿಯುವ ತಂಡವನ್ನು ಕೂಡ ಈಗಾಗಲೇ ಫೀಲ್ಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನು ಮುಖ್ಯವಾಗಿ ನಾವು ನೋಡೋದಾದ್ರೆ ಆಂಟಿ ಡ್ರೋನ್ ಸ್ಕ್ವಾಡ್ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅಂದ್ರೆ ದೆಹಲಿಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಅಂತಹ ಘಟನೆಗಳಿಗೆ ಅವಕಾಶ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತೆ ದೆಹಲಿಗೆ ಸಂಪರ್ಕಿಸುವಂತಹ ರಸ್ತೆಗಳೇನಿದೆ ಅಂದ್ರೆ ಉತ್ತರ ಪ್ರದೇಶದಿಂದ ಹರಿಯಾಣದಿಂದ ಆಗಿರ್ಬೋದು, ಈ ರಸ್ತೆಗಳನ್ನ ಸಂಪೂರ್ಣವಾಗಿ ಈಗ ಬಂದೋಬಸ್ತ್ ಮಾಡಲಾಗಿದೆ. ಯಾವುದೇ ವಾಹನಗಳು ದೆಹಲಿಗೆ ಎಂಟ್ರಿ ಕೊಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ವಾಹನಗಳನ್ನ ತಪಾಸಣೆ ಮಾಡಿ ದೆಹಲಿಗೆ ಎಂಟ್ರಿಯನ್ನ ಕೊಡಲಾಗ್ತಿದೆ. ಯಾಕಂತಂದ್ರೆ ಕಳೆದ ಬಾರಿಯ ಗಣರಾಜ್ಯೋತ್ಸವ 2 ವರ್ಷದ ಹಿಂದೆ ಗಣರಾಜ್ಯೋತ್ಸವ ನಡೆದಂತ ಸಂದರ್ಭದಲ್ಲಿ ಕೆಂಪುಕೋಟೆಯ ಮೇಲೆ ದಾಳಿ ಮಾಡಲಾಗಿತ್ತು, ಪ್ರತಿಭಟನೆ ನಡೆಸಲಾಗಿತ್ತು, ಅಲ್ಲಿ ಖಲಿಸ್ತಾನದ ಬಾವುಟವನ್ನು ಕೂಡ ಹಾರಿಸಲಾಗಿತ್ತು. ಹೀಗಾಗಿ ಈ ತರದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ದೃಷ್ಟಿಯಿಂದಲೇ ಸಾಕಷ್ಟು ಬಿಗಿ ಭದ್ರತೆಯನ್ನ ದೆಹಲಿಯಲ್ಲಿ ಮಾಡಿಕೊಳ್ಳಲಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹರೀಶ್. ಸೊ ಇದು ಧ್ವಜಾರೋಹಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿರೋದು. ಬೆಳಗ್ಗೆ 7:33ಕ್ಕೆ ಪ್ರಧಾನಿಯವರ ಭಾಷಣ ಇದೆ, ಅದಕ್ಕೂ ಮುನ್ನ ಧ್ವಜಾರೋಹಣ. ಸೊ ಅದಕ್ಕೂ ಮುಂಚೆ ಏನೇನೆಲ್ಲ ಪ್ರಕ್ರಿಯೆಗಳಿದೆ ಅದರ ಬಗ್ಗೆ ಕೂಡ ನಾವು ತಿಳಿಸ್ತಾ ಹೋಗ್ತೀವಿ. CDS ಆಗಮನ ಇರ್ಬೋದು, ಸೇನೆಯ 3 ವಿಭಾಗದ ಮುಖ್ಯಸ್ಥರು, ರಕ್ಷಣಾ ಇಲಾಖೆಯ ರಾಜ್ಯ ಸಚಿವರ ಆಗಮನ ಕೂಡ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸೊ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸ್ತಾರೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಕೆಂಪುಕೋಟೆಯ ಲಾಹೋರ್ ಗೇಟ್ಗೆ ಆಗಮಿಸಲಿದ್ದಾರೆ. ಸೊ ದೆಹಲಿಯ ಕೆಂಪುಕೋಟೆಯತ್ತ ಎಲ್ಲರ ಚಿತ್ತ ಇದೆ. ಈಗ ನಾವು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವ್ರನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಸೊ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಸೊ ಎಲ್ಲರ ಗಮನ ಈಗ ರಾಷ್ಟ್ರ ರಾಜಧಾನಿಯತ್ತ ಇದೆ. ಸೊ ಬೆಳಗ್ಗೆ 7:30ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ. ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಸೊ ಕೆಂಪುಕೋಟೆ ನವದೆಹಲಿಯ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸೊ ಕೇಂದ್ರ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಕೂಡ ಆಗಮಿಸ್ತಿರೋದು. ಈ ಬಾರಿಯ ವಿಶೇಷತೆ ಅಂದರೆ ಸಾಮಾನ್ಯ ಜನರನ್ನು ಕೂಡ ಅತಿಥಿಗಳಾಗಿ ಆಹ್ವಾನಿಸಲಾಗಿದೆ. ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮಗಳ ಫಲಾನುಭವಿಗಳು 1800ಕ್ಕೂ ಹೆಚ್ಚು ಮಂದಿ ಸಾಮಾನ್ಯ ಜನ ರಾಜ್ಯದಿಂದಲೂ ಕೂಡ ಅಲ್ಲಿ ಹೋಗಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಲಾಗಿದೆ. ಸೊ ಇದು ಈ ಬಾರಿಯ ವಿಶೇಷತೆ. ಇನ್ನು ಸುತ್ತಮುತ್ತ ಕೆಂಪುಕೋಟೆಯ ಸುತ್ತಮುತ್ತ ಇರುವಂಥ ಭದ್ರತೆ ಬಗ್ಗೆ ತಿಳಿಸ್ತಾ ಇದ್ವಿ. 10,000ಕ್ಕೂ ಹೆಚ್ಚು ಪೊಲೀಸರು, ಹಾಗೆ ಈ ಫೇಸ್ ರೆಕಗ್ನಿಷನ್ ಕ್ಯಾಮ್ರಾಗಳು, ಡ್ರೋನ್, ಹಾಗೆ
ಗಾಳಿಪಟ ಮುಂತಾದಂಥ ಯಾವುದೇ ವಸ್ತುಗಳನ್ನು ಕೂಡ ಅಲ್ಲಿ ಬಳಸೋ ಹಾಗಿಲ್ಲ, ಹಾರಿಸೋ ಹಾಗಿಲ್ಲ. ಸೊ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಕೆಂಪುಕೋಟೆಗೆ ಆಗಮಿಸಿರೋದು, ಈಗ ಆಸೀನರಾಗಿದ್ದಾರೆ. ಇನ್ನೂ ಸಚಿವ ಸಂಪುಟದ ಅನೇಕ ಸದಸ್ಯರು ಅಲ್ಲಿಗೆ ಜಾಯ್ನ್ ಆಗುವಂಥವ್ರು ಇದ್ದಾರೆ. ನಾವೀಗ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸೊ ದೇಶದಾದ್ಯಂತ 77ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಪ್ರತಿ ಶಾಲೆಗಳಲ್ಲಿ, ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ, ಜೊತೆಗೆ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಭಾರತೀಯರಿದ್ದಾರೆ ಎಲ್ರಿಗೂ ಕೂಡ ಇವತ್ತು ಒಂದು ವಿಶೇಷವಾದಂಥ ದಿನ. 77ನೇ ಸ್ವಾತಂತ್ರ್ಯೋತ್ಸವಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ, ಅಂದರೆ ಧ್ವಜಾರೋಹಣಕ್ಕೆ. ಸೊ ಕೆಂಪುಕೋಟೆಯ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಸೊ ನಾವೀಗ ನೋಡ್ತಿರುವಂಥ ದೃಶ್ಯ ಕೆಂಪುಕೋಟೆಯ ಸುತ್ತ ಆಸೀನರಾಗಿರುವಂಥ ಸಾವಿರಾರು ಮಂದಿ. ಅದರಲ್ಲಿ ವಿಶೇಷತೆ ಅಂತಂದರೆ ಈ ಬಾರಿ ಸಾಮಾನ್ಯ ಜನರನ್ನು ಕೂಡ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಅನುದಾನಗಳನ್ನು ಪಡೆದಂಥವರು, ಸರ್ಕಾರದ ಕಡೆಯಿಂದ ಫಲಾನುಭವಿಗಳೇನಿದ್ದಾರೆ ಎಲ್ಲರನ್ನೂ ಕೂಡ ಕರೆಸಲಾಗಿದೆ. ರೈತರಿಂದ ಹಿಡಿದು ಉದ್ಯಮದವರು, ಹೀಗೆ ಸಾಮಾನ್ಯ ವ್ಯಾಪಾರಸ್ಥರು, ಎಲ್ಲರೂ ಕೂಡ, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಸೊ ಧ್ವಜಾರೋಹಣ ಎಲ್ಲರೂ ಕೂಡ ಕಾಯ್ತಿರುವಂಥ ಕ್ಷಣ. ಜೊತೆಗೆ ಈ ಬಾರಿಯ ಕುತೂಹಲ ಅಂತಂದರೆ 10ನೇ ಬಾರಿಗೆ ಧ್ವಜಾರೋಹಣದ ನಂತರ ಭಾಷಣದಲ್ಲಿ ಏನಿರುತ್ತೆ ಅನ್ನೋದು. खुशी इस मौके पर अपनी भागीदारी सुनिश्चित करना, अपने आप को उसमें शामिल करना, हर खासोआम के चेहरे पर यह खुशी साफ पढ़ी जा सकती है लाल किले के इस प्रांगण पे. Red Fort, this grand sandstone fortress, without doubt the centerpiece of our Independence Day celebrations, celebrating and participating in one more day of festivity, epitomizing the power and responsibility that come with freedom, standing strong. In fact, this was the place where the history of medieval India was crafted, and today it stands as a connect between the past and India's modern present. And with major renovation work happening inside the fort, it stands solid in what was, while also embracing change. लाल किले के सामने G20 का संदेश और इधर आजादी का दिन और राष्ट्र का बापू को नमन. बापू ने देश को जोड़ा, बापू ने दुनिया को जोड़ा, जीवन को सरल बनाने के अनूठे और सीधे साधे मंत्र दिए. पंक्ति के अंतिम व्यक्ति के कल्याण को हर कार्य की कसौटी माना. सत्य का मार्ग कठिन सही, मगर वही सही है, बापू ने फिर से बताया. अहिंसा सबसे बड़ा धर्म है, बापू ने फिर से सिखाया. आत्मशक्ति, सत्य और दृढ़ता से शक्तिशाली भी झुकता है, बापू ने ये करके दिखाया. कुछ देर में माननीय प्रधानमंत्री यहां पधारेंगे और बापू को श्रद्धा सुमन अर्पित करेंगे. Every year, as Independence Day gets foregrounded in our collective present, we remember our heroes and the legacy of a great name and the inheritance of the great Mahatma Gandhi. Truth, brotherhood, and non-violence, Mahatma Gandhi, the father, stands out as a unique, quiet and Prime Minister Narendra Modi has arrived at the Samadhi of Bapu to pay homage to the father of the nation, who walked and talked the path of peace, tolerance and non-violence to lead India towards freedom. To dream, to dare and to deliver, many have walked this path before. Many more will walk it too. But to walk with light, to walk in spite, and to walk with insight, that's what makes leading true.
With offerings of gratitude and reverence here at Rajghat, the Prime Minister, taking these feelings, will now move towards Red Fort for the flag hoisting and his address to the nation. बापू को श्रद्धा सुमन अर्पित करने के बाद माननीय प्रधानमंत्री लाल किले की ओर प्रस्थान कर रहे हैं। जो दर्शक दिल्ली के भूगोल से परिचित नहीं हैं, उनके लिए बता दें कि ये दोनों ही स्थान यमुना के किनारे एक दूसरे के निकट हैं। बापू का जीवन आदर्श की वो पराकाष्ठा है जहां वो स्वयं एक संदेश बन जाता है। बापू के संदेश और विचारों की विशेषता ये है कि आज की दुनिया में वो और भी प्रासंगिक हो गए हैं। बापू ने एक ऐसे आत्मनिर्भर भारत का सपना देखा था जिसका हर गांव स्वावलंबी हो। बापू कहते थे कि वो भारत का उत्थान इसलिए चाहते हैं ताकि सारी दुनिया उसका लाभ उठा सके। So as we celebrate our 77th Independence Day today, we also know that this has been a very special year for India at the international stage. India's G20 presidency began on the 1st of December 2022 and will continue till the summit, which is scheduled to be held on the 9th and 10th of September in New Delhi. This, of course, will be the 18th meeting of the Group of 20 and will be the first ever G20 summit to be held in India as well as in South Asia. तेजी से बदलती दुनिया में देशों के बीच रिश्ते भी बदल जाते हैं। आज की दुनिया में अपने सिद्धांतों पर टिके रहना और हितों की रक्षा करना जटिल होता जा रहा है। अब सारी दुनिया जानती है कि भारत ने अंतर्राष्ट्रीय स्तर पर अपनी बात कहने और समझाने का प्रभावी तौर तरीका अपनाया है। पिछले वर्षों में भारत के बदले हुए अंदाज के सभी कायल हुए हैं। G20 की अध्यक्षता और मेजबानी भारत के वैश्विक स्तर पर बढ़ते प्रभाव की मिसाल है। वर्तमान समय में दुनिया के हालात को देखते हुए ऐसे मंच और भी खास हो गए हैं। भारत विश्व की तेजी से उभरती हुई अर्थव्यवस्था, एक ऐसा राष्ट्र जिसकी हुंकार दुनिया भर में गूंज रही है, जो अपने साथ साथ दूसरे देशों को भी आगे बढ़ने के लिए प्रेरित करता रहा है। वसुधैव कुटुंबकम के भाव के साथ भारत सितंबर में होने वाले G20 के 18वें शिखर सम्मेलन की मेजबानी करने को तैयार है। G20 अपनी तरह का एकमात्र ऐसा अंतर्राष्ट्रीय समूह है जिसमें 19 विकसित और विकासशील देशों के साथ यूरोपीय संघ भी शामिल है। ये देश आपसी तालमेल के जरिए राजनीतिक और कूटनीतिक संबंधों के माध्यम से वित्तीय संकट से बचने के उपाय सुझाते हैं, सुनिश्चित करते हैं कि पर्यावरण के सभी मानकों का पालन किया जाए, ऊर्जा का सही इस्तेमाल हो और सभी देशों की आर्थिक प्रगति हो। इंडोनेशिया ने पिछले वर्ष 1 दिसंबर को भारत के प्रधानमंत्री श्री नरेंद्र मोदी जी को G20 की अध्यक्षता सौंपी। भारत वसुधैव कुटुंबकम, वन अर्थ, वन फैमिली, वन फ्यूचर के भाव के साथ इस उत्तरदायित्व को निभा रहा है। भारत की कोशिश है कि विश्व में कोई भी फर्स्ट वर्ल्ड या थर्ड वर्ल्ड ना हो, बल्कि केवल वन वर्ल्ड हो। भारत का एजेंडा समावेशी, निर्णायक, महत्वाकांक्षी और कार्यों के प्रति समर्पित है। इसके लिए देश भर के अलग अलग शहरों में बैठकें की जा रही हैं, जिनमें 100 से ज्यादा सम्मेलन खजुराहो, सूरत, इंदौर, श्रीनगर, लद्दाख, पोर्ट ब्लेयर, उदयपुर और वाराणसी जैसे शहरों में हो चुके हैं।